ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಪಾತ್ರೆ ತಂದು ತುಂಬ ದಿವಸ ಆಗಿತ್ತು. ಇದು ಯೂಸ್ ಮಾಡೋಕ್ಕಿಂತ ಮುಂಚೆ ತುಂಬ ಪ್ರೋಸೆಸ್ ಇದೆ, ಯಾವ ರೀತಿ ಯೂಸ್ ಮಾಡಬೇಕು ಅಂತ, ಮಣ್ಣಿನ ಪಾತ್ರೆ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ, ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೀವು ಯಾವುದೇ ಒಂದು ಮಣ್ಣಿನ ಪಾತ್ರೆ ತಗೊಂಡ್ರು ಮೊದಲು ನಾವು ನೀರಲ್ಲಿ ನೆನೆಸಬೇಕು. ನಾನು ಇಲ್ಲಿ ಒಂದು ಬಕೆಟಲ್ಲಿ ನೀರು ತುಂಬಿಸಿಟ್ಟಿದ್ದೀನಿ, ಅದರಲ್ಲಿ ಮಣ್ಣಿನ ಪಾತ್ರೆನ ಮುಳುಗಿಸ್ತಾ ಇದ್ದೀನಿ. ನೀವು ಬೇಕಾದರೆ ಬೇಸನ್ ಕೂಡ ತಗೊಳ್ಬೋದು. ಒಟ್ಟಿನಲ್ಲಿ ನಾವು ಮಣ್ಣಿನ ಪಾತ್ರೆ ಮುಳುಗಬೇಕು ಅಷ್ಟು ನೀರು ತಗೋಬೇಕು. ಮಣ್ಣಿನ ಪಾತ್ರೆ ಸೈಜ್ ನೋಡಿ ಯೂಸ್ ಮಾಡಿ. ಈ ಪ್ರೋಸೆಸ್ ಹೇಗೆ ಮಾಡಬೇಕು ಅಂದರೆ, ಇವಾಗ ಮಣ್ಣಿನ ಪಾತ್ರೆಯಲ್ಲಿ ಡಸ್ಟ್ ಆಗಿರ್ಬೋದು, ಧೂಳಾಗಿರ್ಬೋದು, ಮತ್ತು ಮಣ್ಣಿನ ಪಾತ್ರೆ ಸ್ವಲ್ಪ ಡ್ಯಾಮೇಜ್ ಏನಾರು ಆಗಿದ್ರೆ ನೀರು ಮುಳುಗಿದ ತಕ್ಷಣವೇ ಅದರಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀರಿನಲ್ಲಿ ಮುಳುಗಿಸಿಡಬೇಕು 24 hours. 4 hours later. ಇವಾಗ 24 hours ಆಗಿದೆ. ನಾನು ನಿನ್ನೆ ಮಣ್ಣಿನ ಪಾತ್ರೆನ ನೀರಿನಲ್ಲಿ ಮುಳುಗಿಸಿಟ್ಟಿದ್ದೆ. ಅದು ಏನಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಎಲ್ಲ ಕ್ಲೀನ್ ಆಗಿದೆ ಮತ್ತು ಎಲ್ಲೂ ಡ್ಯಾಮೇಜ್ ಕೂಡ ಆಗಿಲ್ಲ. ಇವಾಗ ಇದನ್ನು ಡ್ರೈ ಆಗೋಕ್ಕೋಸ್ಕರ ಬಿಸಿಲಲ್ಲಿ ಇಡಬೇಕು. ನಾನೆಲ್ಲ ನೀಟಾಗಿ ನೀರನ್ನ ಸೋರಿಸ್ಬಿಟ್ಟು ಬಿಸಿಲಲ್ಲಿ ಡ್ರೈ ಆಗೋಕ್ಕೋಸ್ಕರ ಇಡ್ತಾ ಇದ್ದೀನಿ. ನಾವು ಮಣ್ಣಿನ ಪಾತ್ರೆ ತಂದು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಡಬಾರ್ದು. ಈ ಥರ ನೀರಲ್ಲಿ ನೆನೆಸಿ ಮತ್ತು ಬಿಸಿಲಲ್ಲೆಲ್ಲ ಒಣಗಿಸಿ ಮಾಡೋದ್ರಿಂದ ಬಾಳಿಕೆ ಬರುತ್ತೆ. ಆಗಿನ ಕಾಲದಲ್ಲಿ ಜಾಸ್ತಿ ಮಡಿಕೆ ಪಾತ್ರೆನೇ ಯೂಸ್ ಮಾಡ್ತಾ ಇದ್ದಿದ್ದು. ಆಗಿನ ಕಾಲದಲ್ಲಿ ನೋಡಿ ಮಡಿಕೆ ಪಾತ್ರೆನೇ ಯೂಸ್ ಮಾಡ್ತಿದ್ರು ಮತ್ತು ಆರೋಗ್ಯನೂ ಹಂಗೆ ಇತ್ತು, ಯಾವ ಕಾಯಿಲೆನೂ ಇರಲಿಲ್ಲ. ಈಗಿನ ಕಾಲದಲ್ಲಿ ಕುಕ್ಕರು, ಇಂಡಾಲಿಮ್ ಅವೆಲ್ಲ ಯೂಸ್ ಮಾಡಿ ಆರೋಗ್ಯ ಬೇಗ ಹದಗೆಡ್ತಾ ಇದೆ. ಹಾಯ್ ಡಿಯರ್ಸ್, ನಾನು ಬೆಳಗ್ಗೆನೇ ಇದನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ. 24 hours ಆದಮೇಲೆ ನಾನು ಬಿಸಿಲಲ್ಲಿ ಡ್ರೈ ಆಗೋಕ್ಕೆ ಅಂತ ಇಟ್ಟಿದ್ದೆ. ಇವಾಗ ಡ್ರೈ ಆಗಿದೆ, ನೀವು ಇಲ್ಲಿ ನೋಡ್ತಿರ್ಬೋದು, ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಇದನ್ನು ನಾವು ಅಡುಗೆ ಎಣ್ಣೆ ತಂದಿದ್ದೀನಿ. ಅಡುಗೆ ಎಣ್ಣೆನ ಇದಕ್ಕೆ ಅಪ್ಲೈ ಮಾಡಿಬಿಟ್ಟು ಒಂದು ನೈಟ್ ಪೂರ್ತಿ ಹಂಗೆ ಇಡಬೇಕು. ಮತ್ತು ಇದನ್ನು ಮಾರನೇ ದಿನ ಯೂಸ್ ಮಾಡ್ಕೋಬೋದು ಅಡುಗೆಗೆ. ನೋಡೋಣ ಬನ್ನಿ ನಾನು ಯಾವ ರೀತಿ ಡ್ರೈ ಮಾಡ್ತೀನಿ. ನಾನಿಲ್ಲಿ ಅಡುಗೆ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಮಡಿಕೆ ಪಾತ್ರೆಗಳಿಗೆ ಅಪ್ಲೈ ಮಾಡೋಕ್ಕೋಸ್ಕರ. ನೀವು ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡಿ, ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಅಪ್ಲೈ ಮಾಡಬೇಕು ಮಣ್ಣಿನ ಪಾತ್ರೆಗೆ. ಈ ಥರ ಅಪ್ಲೈ ಮಾಡಿಬಿಟ್ಟು ಒಂದು ನೈಟ್ ಹಂಗೆ ಇಡೋಣ. ಅದು ಮಾರನೇ ದಿನ ಬೇಕಾದ್ರೆ ಯೂಸ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಮಣ್ಣಿನ ಪಾತ್ರೆಗಳು ಬಾಳಿಕೆ ಬರುತ್ತೆ ಮತ್ತು ಇದು ಈಸಿ ಮೆಥಡ್ ಕೂಡ. ಆಗಿನ ಕಾಲದಲ್ಲಿ ತುಂಬ ಪ್ರೋಸೆಸ್ ಇತ್ತು. ಇದು ಮಣ್ಣಿನ ಪಾತ್ರೆನ ಯೂಸ್ ಮಾಡೋಕ್ಕಿಂತ ಮುಂಚೆ ಏನೇನು ಮಾಡಬೇಕಾಗಿತ್ತು ಅಂದರೆ, ಕೆಂಡ ಮಾಡಿ ಅದ್ರ ಮಣ್ಣಿನ ಪಾತ್ರೆನ ಅದರೊಳಗಡೆ ಇಟ್ಟು ಸುಡೋರು ಮತ್ತು ಅನ್ನದ ಗಂಜಿಯಲ್ಲಿ ಬೇಯಿಸ್ತಿದ್ರು. ತುಂಬ ಪ್ರೋಸೆಸ್ ಇತ್ತು. ನನಗೆ ಗೊತ್ತಿರೋ ಥರ ಇದು ಈಸಿ ಮೆಥಡು. ಸಿಟಿ ಕಡೆ ಎಲ್ಲ ಕೆಂಡ ಹಾಕಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಇವಾಗ ಮಣ್ಣಿನ ಪಾತ್ರೆಯಲ್ಲಿ ಎಲ್ಲ ಥರ ವೆರೈಟಿಗಳು ಬಂದಿದೆ. ಕುಕ್ಕರ್ ಆಗಿರ್ಬೋದು, ಇಲ್ಲ ತವಾ, ಎಲ್ಲ ಥರನೂ ಬಂದಿದೆ ಮತ್ತು ಎಲ್ಲ ಕಡೆಯೂ ಸಿಗುತ್ತೆ. ಮಣ್ಣಿನ ಪಾತ್ರೆ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವೆಲ್ಲ ಯೂಸ್ ಮಾಡ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಮಣ್ಣಿನ ಪಾತ್ರೆ ಹೊಸದಾಗಿ ತಂದು ಡೈರೆಕ್ಟಾಗಿ ಒಲೆ ಮೇಲೆ ಇಡೋಕ್ಕಿಂತ ಈ ರೀತಿ ಫಾಲೋ ಮಾಡೋದ್ರಿಂದ ಬಾಳಿಕೆ ಬರುತ್ತೆ ಮಣ್ಣಿನ ಪಾತ್ರೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.